ನಂದು ಪ್ರಶ್ನೆ ಏನು ಅಂದ್ರೆ ಸೂಪರ್ ಸೋ ಏನು ಹಾಗಂದ್ರೆ ಚಿತ್ರ ಯಾವ ರೀತಿ ಮೂಡಿ ಬಂದಿದೆ, ಶೂಟಿಂಗ್ ಅಲ್ಲಿ ಹೇಗಿತ್ತು ಅಂತ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಟೀಮ್ ಇದೆ. ಅವ್ರ ಜೊತೆ ನಾನೊಂದು ಹೊಸಬನಾಗಿ ಬಂದು ಹೊಸ ತಂಡ ಕಟ್ಕೊಂಡು ಸಿನಿಮಾ ಮಾಡ್ಲಿಕ್ಕೆ ಬಂದಿರೋದು. ನಮಸ್ಕಾರ, ನಾನು ಕೀರ್ತಿ. ಇವತ್ತು ನಮ್ ಜೊತೆ ಇದ್ದಾರೆ ಸೂ ಫ್ರಮ್ ಸೋ ಚಿತ್ರದ ಡೈರೆಕ್ಟರ್ ಕಮ್ ಆಕ್ಟರ್ ಆದ JP ತುಮಿನಾಡು ಅವರು. ನಮಸ್ಕಾರ ಸರ್. ನಮಸ್ಕಾರ. ಇವತ್ತು ಸೂ ಫ್ರಮ್ ಸೋ ಚಿತ್ರದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಅದ್ರ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಿಮ್ಮ ಬಗ್ಗೆ ಇಂಟ್ರೊಡಕ್ಷನ್ ಹೇಗೆ, ನೀವು ಸಿನಿಮಾಗೆ ಹೇಗೆ ಬಂದ್ರಿ? ನಾನು ತುಳು ರಂಗಭೂಮಿಯಲ್ಲಿ ಬಂದಿರೋದು. ರಂಗಭೂಮಿಯಿಂದ ನಟನಾಗಿ, ನಂತರ ನಿರ್ದೇಶಕನಾಗಿ, ನಂತರ ರಚನೆಕಾರನಾಗಿ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯಿತು. ಮತ್ತು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಮಾಡ್ತಾ ಸಣ್ಣ ಪಾತ್ರ ಎಲ್ಲ ಮಾಡ್ತಾ ಸ್ಕ್ರಿಪ್ಟ್ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನಂತರ ಈಗ ಮೊದಲನೇ ಬಾರಿಗೆ ನಿರ್ದೇಶಕನಾಗಿದ್ದೇನೆ. ನೀವೇ ನಿರ್ದೇಶನ ಮಾಡ್ತಿರೋವಂಥದ್ದು, ಹಾಗೆ ನೀವೇ ಆಕ್ಟರ್ ಕೂಡ. ಓಕೆ, ತುಂಬಾ ಒಳ್ಳೆ ಸಂತೋಷ. ನಿಮ್ಮ ಸಿನಿಮಾಗೆ ಒಳ್ಳೇದಾಗ್ಲಿ. ಅಂಡ್ ಈ ಸಿನಿಮಾಗಿಂತ ಬರೋಕ್ಕಿಂತ ಮುಂಚೆ ನಿಮ್ಮ ಪ್ರೀವಿಯಸ್ ಲೈಫ್ ಹೇಗಿತ್ತು, ಅಂಡ್ ಆಫ್ಟರ್ ಸಿನಿಮಾಗೆ ಬಂದಾದ್ಮೇಲೆ ಹೇಗಿತ್ತು ಲೈಫ್? ಬರೋದಕ್ಕಿಂತ ಮುಂಚೆ ಕೂಡ ನಮಗೆ ಸಿನಿಮಾನೇ, ಸಿನಿಮಾ ನೋಡೋದು ಫ್ರಮ್ ದ ಚೈಲ್ಡ್ಹುಡ್ ಕೂಡ ನೀವು ಸಿನಿಮಾ ಸಿನಿಮಾ ಅಂತಾನೆ ಬಂದಿರೋದು. ಸೊ ಎನಿ ಬ್ಯಾಕ್ಗ್ರೌಂಡ್ ಏನಿಲ್ಲ, ವಿತೌಟ್ ಬ್ಯಾಕ್ಗ್ರೌಂಡ್ ಇಲ್ದೇನೆ ಇಲ್ಲಿವರೆಗೂ ಬರೋದು ತುಂಬಾನೇ ಕಷ್ಟ. ಸೊ ನೀವು ಅದ್ರ ಬಗ್ಗೆ ಹೇಳಿದ್ರೆ ಮುಂದೆ ಬರುವಂತ ಜನಗಳಿಗೆ ಇನ್ಸ್ಪೈರ್ ಆಗಬಹುದು. ಅದೇ, ನಾನು ಎಜುಕೇಶನ್ ಕೂಡ ದೊಡ್ಡದೇನಿಲ್ಲ ನಂದು. ಅಂದ್ರೆ ನಮ್ದು ತುಮಿನಾಡು ಅಂತ ನನ್ನ ಊರ ಹೆಸರದು. ನಮ್ಮ ಊರಲ್ಲಿ ಒಂದು ಸಣ್ಣ ಊರು, ಅಲ್ಲಿ ಒಂದು ಈ ಕಲ್ಚರಲ್ ಪ್ರೋಗ್ರಾಮ್ ಎಲ್ಲ ಆಗುತ್ತಲ್ಲ, ಅಲ್ಲಿಂದ ಸ್ಟಾರ್ಟ್ ಆಯ್ತು ನನ್ನ ಜರ್ನಿ. ಯಾವುದಾದ್ರೂ ವರ್ಷಕ್ಕೊಮ್ಮೆ ಅಂದ್ರೆ ನಮ್ದು ನವರಾತ್ರಿ ಅಂತ ಪ್ರೋಗ್ರಾಮ್ ಏನಾದ್ರೆ ಅದ್ರಲ್ಲಿ ಏನಾದ್ರು ಆಕ್ಟ್ ಮಾಡೋದು. ಅಲ್ಲಿಂದ ಆಕ್ಟ್ ಮಾಡ್ಬೇಕಾದ್ರೆ ಯಾರು ಹೇಳಿದ್ರು ನೀನು ಚೆನ್ನಾಗಿ ಆಕ್ಟ್ ಮಾಡ್ತೀಯಾ, ಟ್ರೈ ಮಾಡು, ಬೇರೆ ಯಾವ್ದು ದೊಡ್ಡ ಟೀಮ್ಗೆ ಏನಾದ್ರು ಹೋಗು, ಡ್ರಾಮಾ ಟೀಮ್ ಇರ್ತದಲ್ಲ ಅದಕ್ಕೆ. ಆಗ ಅಲ್ಲಿಂದ ಒಂದು ಶಾರದಾ ಆರ್ಟ್ಸ್ ಅಂತ ಒಂದೊಂದು ಟೀಮ್ ಇದೆ, ಶಾರದಾ ಆರ್ಟ್ಸ್ ನಾಟಕ ಟೀಮ್ ಇದೆ. ಅಲ್ಲಿಂದ ನನ್ನ ಕೆಲಸ ಅಂದರೆ ನಂದು ಈ ಪೇಂಟಿಂಗ್ ಇದೆಯಲ್ಲ, ಆ ಕೆಲ್ಸಕ್ಕೆ ಹೋಗ್ತಿದ್ದೆ. ಅಂದರೆ ನಾನು ಎಲ್ಲೂ ಕೂಡ ನನಗೆ ಅದನ್ನು ಹೇಳ್ಬೇಕು ಅಂತ ನನಗೆ ಆಸೆ. ಅದನ್ನು ಪೇಂಟಿಂಗ್ ಅಂದರೆ ಈ ಆರ್ಟಿಸ್ಟ್ ಪೇಂಟಿಂಗ್ ಅಲ್ಲ, ಮನೆಗಳಲ್ಲಿ ಪೇಂಟ್ ಮಾಡ್ತಿದ್ರಲ್ಲ, ಆ ಪೇಂಟಿಂಗ್ ಕೆಲಸ ಹೋಗ್ತಿದ್ದೆ. ಅಲ್ಲಿಂದ ಆಕ್ಟಿಂಗ್ ಹುಚ್ಚು ಸ್ಟಾರ್ಟ್ ಆಯ್ತು. ಈ ಬೇರೆ ಬೇರೆ ಪ್ರತಿ ಮನೆಗೆ ಹೋಗ್ಬೇಕಾದ್ರೆ ಅಲ್ಲಿ ಏನಾದ್ರೂ ಒಂದು ಸ್ಟೋರಿ ಇರುತ್ತೆ, ಹೊಸ ಹೊಸದ್ ಕತೆ ನಾನು ನೋಡ್ತಾ ಇದ್ದೆ. ಅಲ್ಲಿಂದ ನನಗೆ ಕತೆ ಬರಿಬೇಕು ಅಂತ ಶುರು ಆಯ್ತು. ನನಗೆ ನಾವು ಕೂಡ ಬರ್ಬೋದು, ನಾವು ಕೂಡ ಅಂದರೆ ನಾನು ಎಜುಕೇಶನ್ ಇಲ್ಲದೆ ಕೂಡ ನನಗೆ ಓದಕ್ ಬರಲ್ಲ, ನನಗೆ ಬರೆಯಕ್ ಬರಲ್ಲ ಅನ್ನೋ ಒಂದು ತುಂಬಾ ಹೆದರಿಕೆ ಇತ್ತು. ಆದ್ರೆ ಅಲ್ಲಿಂದ ನಾನು ಬೇರೆಯವ್ರ ಹತ್ರ ನಾನು ಬರೆಸಲಿಕ್ಕೆ ಶುರು ಮಾಡಿದೆ. ನಾನು ಕತೆ ಹೇಳ್ತಿದ್ದೆ, ಅವ್ನು ಬರೀತಿದ್ದೆ. ನಂತರ ನಾನೇ ಬರೀಲಿಕ್ಕೆ ಶುರು ಮಾಡಿದೆ. ಅಲ್ಲಿಂದ ನಾಟಕ ಬರದೆ, ಅಲ್ಲಿಂದ ಸಿನಿಮಾ ಹೀಗೆ ಹೋಗ್ತಾ ಇದೆ. ಈಗ ಚಿತ್ರದ ಬಗ್ಗೆ ಮಾತಾಡೋದಾದ್ರೆ ಸೂ ಫ್ರಮ್ ಸೋ ಕೇಳ್ತಾ ಇದ್ರೆ ಟೈಟಲ್ ಒಂಥರ ಡಿಫ್ರೆಂಟ್ ಆಗಿದೆ. ಸೊ ನಂದು ಪ್ರಶ್ನೆ ಏನು ಅಂದ್ರೆ ಸೂ ಫ್ರಮ್ ಸೋ ಏನು ಹಾಗಂದ್ರೆ? ಸೂ ಫ್ರಮ್ ಸೋ ಅಂದ್ರೆ ಅದು ನಾವು ಟ್ರೈಲರ್ ಅಲ್ಲಿ ರಿವೀಲ್ ಮಾಡ್ತೀವಿ, ಇದು ನಂತರ ಬರೋಲ್ಲ. ಓಕೆ, ಆಯ್ತು. ಚಿತ್ರದ ಪೋಸ್ಟರ್ ಅನ್ನ ನೋಡ್ತಿದ್ರೆ ಅದೊಂದು ವಿಭಿನ್ನವಾಗಿದೆ. ನಾನು ಅದರಲ್ಲಿ ಗಮನಿಸಿರೋ ಅಂತಂದ್ರೆ ಒಂದು ಲೊಕೇಶನ್ ಪಾಯಿಂಟ್, ಇನ್ನೊಂದು ಡ್ರಾಪ್ ಲೊಕೇಶನ್ ಪಾಯಿಂಟ್ ಅಂತ ನಾನು ಗಮನಿಸಿದ್ದು. ಸೊ ಅದ್ರ ಬಗ್ಗೆ ನೀವು ಏನ್ ಹೇಳೋದಾದ್ರೆ, ಅಂದ್ರೆ ಚಿತ್ರ ಯಾವ ರೀತಿ ಮೂಡಿ ಬಂದಿದೆ, ಶೂಟಿಂಗ್ ಅಲ್ಲಿ ಹೇಗಿತ್ತು, ನಿಮ್ಮ ಫಸ್ಟ್ ಎಕ್ಸ್ಪೀರಿಯನ್ಸ್, ನೀವು ಮೊದಲು ಮಾಡ್ತಿದ್ದೀರಿ. ಸೊ ಡೈರೆಕ್ಷನ್ ನಿಮ್ದು ಮೊದಲು ಹೇಗಿತ್ತು? ನಮ್ಗೆ ಅಂದ್ರೆ ಒಂದು ಒಳ್ಳೆ ಟೀಮ್ ಇದೆ ನಮ್ಗೆ, ಲೈಟರ್ ಬುದ್ಧ ಅನ್ನೋರು ಒಳ್ಳೆ ಟೀಮ್. ಇದಕ್ಕಿಂತ ಮುಂಚೆ ಸಿನಿಮಾ ನೋಡಿರ್ಬೋದು ನೀವು, ಗರುಡ ಗಮನ ಇದೆ, ಸ್ವಾತಿ ಮೂರ್ತಿ ನಮ್ಮ ಮನೆಯೇ ಇದೆ, ಟೋಬಿ ಇದೆ, ಅಂತ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಟೀಮ್ ಇದೆ. ಅವ್ರ ಜೊತೆ ನಾನೊಂದು ಹೊಸಬನಾಗಿ ಬಂದು ಹೊಸ ತಂಡ ಕಟ್ಕೊಂಡು ಸಿನಿಮಾ ಮಾಡ್ಲಿಕ್ಕೆ ಬಂದಿರೋದು. ಅಲ್ಲಿ ಎಕ್ಸ್ಪೀರಿಯನ್ಸ್ ಅಂದ್ರೆ ಗೊತ್ತಿರೋರ ಜೊತೆ ಕೆಲಸ ಕಲಿತಾ ಈ ಸಿನಿಮಾ ಮಾಡಿರೋದು. ಸೂ ಫ್ರಮ್ ಸೋ ನೀವು ನೋಡಿದ್ರಲ್ಲ, ಲೊಕೇಶನ್ ಇದು ಗೊತ್ತಿದ್ದು ಅಂದ್ರೆ ಒಂದು ಊರಿಂದ ಮತ್ತೆ ಇನ್ನೊಂದು ಊರಿಗೆ ಕನೆಕ್ಷನ್ ಇರುವಂತದ್ದು ಕತೆ ನಡೀತಾ ಇರ್ತದೆ ಹಾಗೆ.
ಟೋಟಲ್ ಇದು ಯಾವ ಜಾನರ್ ಸಿನಿಮಾ ಅಂದ್ರೆ ಕಾಮಿಡಿ ಕಂಪ್ಲೀಟ್ ಓವರ್ ಆಲ್ ಸಿನಿಮಾ ಕಾಮಿಡಿ ಸಿನಿಮಾ ಓಕೆ ನೀವು ಮೊದಲು ನೀವು ಪ್ರೊಡ್ಯೂಸರ್ ಅನ್ನ ಅಪ್ರೋಚ್ ಮಾಡ್ಬೇಕಾದ್ರೆ ನೀವು ಕತೆನ ಯಾವ ರೀತಿಯಾಗಿ ಇದ್ ಮಾಡಿದ್ರಿ ಅಂದ್ರೆ ಅವ್ರು ಒಪ್ಕೊಳ್ಳುವಂತದ್ದು ಏನಾದ್ರು ಒಂದು ಸ್ಪೆಷಲ್ ಇದ್ರೆ ಮಾತ್ರ ಡೈರೆಕ್ಟರ್ ಪ್ರೊಡ್ಯೂಸರ್ ಆಗ್ಲಿ ಓಕೆ ಇದನ್ನ ಮಾಡೋಣ ಅಂತ ಹೇಳಿ ಅವ್ರು ಹೇಗೆ ಅದನ್ನ ಇಂಪ್ರೆಸ್ ಮಾಡಿದ್ರಿ ನೀವು ಅವ್ರ ಡೈರೆಕ್ಟರ್ನ ಅಲ್ಲ ಪ್ರೊಡ್ಯೂಸರ್ ಅಂದ್ರೆ ನನಗೆ ನಾನು ಅವರ ಟೀಮ್ ಅಲ್ಲಿ ಇರೋದ್ರಿಂದ ರಾಜ್ ಬಿ ಶೆಟ್ಟಿ ಅವರನ್ನು ತುಂಬಾ ಜನ ಅಪ್ರೋಚ್ ಆಗ್ಲಿಕ್ಕೆ ತುಂಬಾ ಜನ ಟ್ರೈ ಮಾಡ್ತಾ ಇರ್ತಾರೆ. ನಾನು ಅವರ ಟೀಮಲ್ಲಿ ಇರೋದ್ರಿಂದ ನನಗೆ ಅಂದ್ರೆ ಬೇರೆ ಸಿನಿಮಾ ಮಾಡ್ಬೇಕಿತ್ತು ನಾನು ಮುಂಚೆ. ಆ ಸಿನಿಮಾ ಬಗ್ಗೆ ನಾವು ಡಿಸ್ಕಷನ್ ಮಾಡ್ಬೇಕಾದ್ರೆ ಆ ಸಿನಿಮಾ ಡ್ರಾಪ್ ಆಯ್ತು. ಆಗ ನಾನು ಸಿನಿಮಾ ಮಾಡ್ತೀನಿ ಎಲ್ಲರ ಹತ್ರ ಹೇಳಿ ಆಗಿದೆ, ಆ ಸಿನಿಮಾ ನಿಂತೋಯ್ತು. ಆಗ ರಾಜ್ ಸರ್ ಹೇಳಿದ್ರು, ಅವ್ರು ಬೇರೆ ಪ್ರೊಡ್ಯೂಸರ್ ಅಲ್ಲಿದ್ರು. ರಾಜ್ ಸರ್ ಹೇಳಿದ್ರು ಟೆನ್ಷನ್ ಮಾಡಬೇಡಿ, ಬೇರೆ ಏನಾದರೂ ಇದ್ರೆ ನೀವು ಸ್ವಲ್ಪ ಡೆವಲಪ್ ಮಾಡಿ, ಸ್ಟೋರಿ ಏನಾದರೂ ಇದ್ರೆ. ಆವಾಗ ಹುಟ್ಟಿದ್ದೆ ಇದು ಸೂಪರ್ ಸೊ ಅಂತ. ಚಿತ್ರದಲ್ಲಿ ಇದೇ ತರದ ಸಿನಿಮಾಗಳನ್ನು ಮಾಡಬೇಕು, ಜನಗಳಿಗೆ ಇದೇ ತರ ಸಿನಿಮಾನ ನಾವು ಒಪ್ಪಿಸ್ಬೇಕು. ನಿಮ್ಗೆ ಫಸ್ಟ್ ಥಾಟ್ ಈ ಕತೆನ ಕುತ್ಕೊಂಡು ಬರೀಬೇಕಾದ್ರೆ ನಿಮ್ಗೆ ಮೊದಲನೇ ಥಾಟ್ ಬಂದಿದ್ದು ಏನು? ಈ ಕುತ್ಕೊಂಡು ಮಾಡಿದ್ರೆ ಈ ಕತೆ ತುಂಬಾ ಚೆನ್ನಾಗಿರತ್ತೆ ಅಂತ ನಿಮ್ಗೆ ಅನ್ಸಿದ್ದು ಯಾವಾಗ? ಒಂದ್ ಪಾಯಿಂಟ್ ಆಫ್ ವ್ಯೂ ಇರುತ್ತೆ ನಮ್ಗೆ, ಈ ಸಿನಿಮಾ ಮಾಡಿದಾಗ ತುಂಬಾ ಚೆನ್ನಾಗಿ ಬರುತ್ತೆ ಅಂತ. ಅದು ನಿಮ್ಗೆ ಯಾವಾಗ ಅನ್ಸಿತ್ತು? ನಾವು ತುಳು ರಂಗಭೂಮಿ ಅಂತ ಹೇಳಿದ್ವಲ್ಲ, ಅಲ್ಲಿ ನಾಟಕಗಳೆಲ್ಲ ಕಾಮಿಡಿ ಆಗಿರುತ್ತೆ, ಸ್ಟೋರಿ ಇದೆಲ್ಲ ಎಮೋಷನಲ್ ಅದ್ರಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ, ಹಾಸ್ಯ ತುಂಬಾ ಜೋರಾಗಿರುತ್ತೆ. ಹಾಗೆ ನಾವು ಮತ್ತೆ ಈ ಕಾಮಿಡಿ ನಮ್ದು ಮಜಾ ಬರುತ್ತೆಲ್ಲ ನೋಡಿದ್ರೆ ನಮ್ದು ಟೀಮ್ ಇತ್ತು, ಮಸ್ಕಿರಿ ಕುಡ್ಲ ಅಂತ ಟೀಮ್ ಇತ್ತು. ರಾಜ್ ಅಂತೆಲ್ಲ ಕಾನ್ಸೆಪ್ಟ್ ನೋಡಿದ್ರೆ ನೀವು, ಹಾಸನದ ಆಶಾ ಅಂತ, ಅದ್ರಲ್ಲೆಲ್ಲ ನಾವು ಮಾಡ್ಬೇಕಾದ್ರೆ ಮಜಾ ಬರುತ್ತೆಲ್ಲ ಮಾಡ್ಬೇಕಾದ್ರೆ ಕಾಮಿಡಿ ಬಗ್ಗೆನೇ ಯೋಚನೆ ಮಾಡೋದಲ್ಲ. ಯಾವುದೇ ಒಂದು ಸೀರಿಯಸ್ ವಿಷಯ ಇದ್ರು ಸಹ ನಾವು ಅದನ್ನು ಕಾಮಿಡಿಯಾಗಿ ನೋಡ್ತಿದ್ವಿ. ಹಾಗೆ ಇದೊಂದು ಇಂಥ ಒಂದು ಕಾಮಿಡಿ ಸಿನಿಮಾ ಮಾಡ್ಬೇಕಂತ ತುಂಬಾ ದಿನದ ಆಸೆ ನನಗೆ. ಅಂದ್ರೆ ಮನೋರಂಜನೆ ಕೊಡ್ಬೇಕು, ಪ್ರೇಕ್ಷಕರು ಬಂದ ನಂತರ ಫುಲ್ ಅವ್ರು ಎಂಟರ್ಟೈನ್ ಆಗ್ಬೇಕು ಅಷ್ಟೇ. ಹಾಗೆ ಯಾವ್ದೆಲ್ಲ ಸೀರಿಯಸ್ ಮ್ಯಾಟರ್ ಇದೆ ಅದನ್ನೆಲ್ಲ ಕಾಮಿಡಿಯಾಗಿ ನಾವು ಈ ಸಿನಿಮಾದಲ್ಲಿ ತಂದಿದ್ದೀವಿ. ಈ ಕಥೆನಲ್ಲಿ ಜನ ಸಿನಿಮಾ ನೋಡಿ ಎದ್ದು ಹೋಗ್ಬೇಕಾದ್ರೆ ಅವ್ರ ಬಾಯಲ್ಲಿ ನೀವ್ ಏನಂತ ಕೇಳ್ಬೇಕು ಅಂತ ನೀವು ಇಷ್ಟಪಡ್ತೀರಾ? ಲೈಕ್ ಸಿನಿಮಾ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತಾರೆ, ಬಟ್ ಜನಗಳಿಗೆ ಒಂದು ಮೆಸೇಜ್ ಅನ್ನ ಯಾವಾಗ್ಲೂ ಒಂದು ಚಿತ್ರ ಕೊಡುತ್ತೆ. ಸೊ ನಿಮ್ಮ ಈ ಒಂದು ಕಥೆನಲ್ಲಿ ಯಾವ ರೀತಿ ಮೆಸೇಜ್ ಇದೆ? ಮೆಸೇಜ್ ಅಂತ ಕೊಡೋದಕ್ಕಿಂತ ಮೆಸೇಜ್ ಸಿನಿಮಾದಲ್ಲಿ ಬೇರೆ ಬೇರೆ ಮೆಸೇಜ್ ಇರುತ್ತೆ. ಅವ್ರಿಗೆ ಯಾವ್ದು ಬೇಕು, ಯಾರೆಲ್ಲ ಅಂದ್ರೆ ಒಬ್ಬೊಬ್ರಿಗೆ ಒಂದೊಂದು ವಿಷಯ ಅರ್ಥ ಆಗ್ಬೋದು. ಪಬ್ಲಿಕ್ ಅಲ್ಲಿ ಎಲ್ಲೂ ಹೇಳಕ್ಕಾಗದಂತ ಯಾವುದೋ ಒಂದು ಕೆಲವೊಂದು ವಿಷಯ ಇರುತ್ತೆ ನಮ್ಮ ಜೊತೆ, ಎಲ್ಲೂ ಹೇಳಕ್ಕಾಗಲ್ಲ, ಫ್ರೆಂಡ್ ಹತ್ರ ಮನೆಯವ್ರ ಹತ್ರ ಇಲ್ಲ. ಅದನ್ನ ಸ್ಕ್ರೀನ್ ಮೇಲೆ ನೋಡ್ಬೇಕಾದ್ರೆ ಒಂದು ನಕ್ಕೋ ಅಲ್ಲ ಒಂದು ಕಣ್ಣೀರ್ ಹಾಕೋ ಸ್ವಲ್ಪ ಸಮಾಧಾನ ಆಗುತ್ತೆ. ಎಲ್ಲೂ ಹೇಳಕ್ಕಾಗಲ್ಲ, ಅದು ನನ್ನ ಕತೆನ ನಾನು ಸ್ಕ್ರೀನ್ ಮೇಲೆ ನೋಡಿದೆ ಅನ್ನೋ ಒಂದು ಫೀಲ್ ಬರಬೇಕು. ನಂತರ ಸಿನಿಮಾ ಬಂದ ನಂತರ ಒಂದು ಅಷ್ಟು ಆ ಟೈಮ್ ಕೊಡ್ತಾರಲ್ಲ, ಚೆನ್ನಾಗಿದೆ ಅನ್ನೋದಕ್ಕಿಂತ ನಂಗೆ ತುಂಬಾ ಖುಷಿ ಆಯ್ತು ಅಂತ ಅವ್ರ ಖುಷಿಯಲ್ಲಿ ಒಂದು ಹೇಳ್ಬೇಕು, ಇದೊಂದು ಆಸೆ. ಖಂಡಿತ ಖಂಡಿತ. ಅಂಡ್ ಇವತ್ತು ಸಿನಿಮಾ ಸೆನ್ಸಾರ್ ಆಗಿದೆ, ಸೊ ಅದ್ರ ಬಗ್ಗೆ ನೀವ್ ಏನ್ ಹೇಳ್ತೀರಿ? ತುಂಬಾ ಖುಷಿ ಇದೆ. ಸರ್ ಏನ್ ಹೇಳಿದ್ರು? ಸೆನ್ಸಾರ್ ಸರ್ಟಿಫಿಕೇಟ್ ಅವ್ರು ಕೊಟ್ಟಿದಾರಲ್ಲ, ಲೈಕ್ ಏನಂತ ಹೇಳಿದ್ರು? ಅವರು ತುಂಬಾ ಖುಷಿಯಿಂದ ಮಾತಾಡ್ತಿದ್ರು. ಅದೇ ದೊಡ್ಡ ಒಂದು ಅವಾರ್ಡ್ ತರ ಇತ್ತು. ಅಂದ್ರೆ ತುಂಬಾ ಸಿನಿಮಾ ನೋಡಿರ್ತಾರೆ, ದಿನಕ್ಕೊಂದು ಸಿನಿಮಾ ಏನಾದ್ರು ಅವ್ರದ್ದು ಸಿನಿಮಾದಲ್ಲೇ ಇರೋದ್ರಿಂದ ಒಂದು ಸಿನಿಮಾ ಅವರಿಗೆ ಮನೋರಂಜನೆ ಕೊಟ್ಟಿದೆ. ಸ್ವಲ್ಪ ಹೊತ್ತು ಅವರ ಟೈಮನ್ನು ಮರೆಸಿದೆ ಅಂದ್ರೆ ಅದೇ ನಮ್ಗೆ ದೊಡ್ಡ ವಿಷಯ. ತುಂಬಾ ಒಳ್ಳೆ ಸಿನಿಮಾ ಅಂತ ಹೇಳಿದ್ರು. ಮನೋರಂಜನೆ ಖಂಡಿತ ಸಿಗುತ್ತೆ. 100% ನಿಮಗೆ ಕಾನ್ಫಿಡೆಂಟ್ ಇದೆಯಾ? ಲೈಕ್ ಇಲ್ಲ ಈ ಸಿನಿಮಾ ತುಂಬಾ ಚೆನ್ನಾಗಿ ಇದಾಗತ್ತೆ, ಜನಗಳಿಗೆ ನಾನು ಏನೋ ಒಂದು ಇದನ್ನ ಕೊಟ್ಟಿದ್ದೀನಿ, ಅವ್ರು ನನ್ನನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಜನ, ಲೈಕ್ ಈ ತರದ್ದು ನಿಮ್ಗೆ ಕೆಲವೊಂದಷ್ಟು ಪ್ರಶ್ನೆಗಳು ನಿಮ್ ಮಲ್ಕೊಂಡಾಗ ನಿಮ್ಗೊಂದು ಥಾಟ್ಗಳೆಲ್ಲ ಓಡುತ್ತೆ. ಸೊ ನೀವು ಹೋಗಿ ಮಲ್ಕೊಂಡಾಗ ನಿಮ್ಗೆ ಓಕೆ ಫೈನ್, ನಮ್ಗೆ ಇವಾಗ ಒಳ್ಳೆ ನಿದ್ದೆ ಬರುತ್ತೆ ಅನ್ನೋ ತರದ್ದು, ಇಲ್ಲ ನಂಗೆ ತುಂಬಾ ಏನು ಟೆನ್ಷನ್ ಆಗ್ತಿದೆ, ಇಲ್ಲ ಆಗೋದಿಲ್ಲ, ಈ ತರದ್ದು ಫೀಲಿಂಗ್ ಏನಾದ್ರು ನಿಮ್ಗಿದ್ಯಾ? ಲೈಕ್ ನನಗೆ ಒಂದು ಸಿನಿಮಾ ಮಾಡಿದಾಗ ಅವತ್ತಿನ ರಾತ್ರಿ ಎಲ್ಲ ನಂಗೆ ನಿದ್ದೆನೆ ಬರೋದಿಲ್ಲ ಅಂತ ಹೇಳೋ ಆಕ್ಟರ್ಸ್ ಗಳು ಇದಾರೆ. ಸೊ ಆ ತರದ್ ಇದೆಯಾ? ಭಯ ಇದೆ. ಅಂದ್ರೆ ರಿಲೀಸ್ ಡೇಟ್ ಹತ್ರ ಬರ್ಬೇಕಾದ್ರೆ ಜಾಸ್ತಿ ಆಗ್ತಾ ಇರುತ್ತೆ. ಸಿನಿಮಾ ಜನ ಹೇಗೆ ಅಕ್ಸೆಪ್ಟ್ ಮಾಡ್ತಾರೆ ಎಲ್ಲ ನಮಗೆ ಇದು ಹೊಸ್ತು. ಅಂದ್ರೆ ಹೊಸಬ್ರ ಟೀಮ್ ಇದು. ಲೈಟರ್ ಬುದ್ಧ ಅಂತ ಒಂದು ನಮ್ಗೆ ಬ್ಯಾನರ್ ಇದ್ರು ಕೂಡ, ದೊಡ್ಡ ಬ್ಯಾನರ್ ಇದ್ರು ಕೂಡ ಫುಲ್ ಟೀಮ್ ನಮ್ದು ಹೊಸಬ್ರು. ಎಲ್ಲ ಕೆಲಸ ಎಲ್ಲ ಆಕ್ಟರ್ ಇಂದ ಹಿಡಿದು ಎಲ್ಲೂ ಹೊಸಬ್ರೆ.
ಇದನ್ನು ಈ ತರ ಒಂದು ಹಾಸ್ಯ, ಈ ತರ ಒಂದು ಕಾಮಿಡಿ ಜಾನರನ್ನು ಹೇಗೆ ತಗೊಳ್ತಾರೆ ಅನ್ನೋದು ಒಂದು ಭಯ. ಮತ್ತೆ ಈ ಸಿಚುವೇಶನ್ ಅಲ್ಲಿ ಥಿಯೇಟರ್ಗೆ ಜನ ಬರೋದಿಲ್ಲ, ಆದ್ರೆ ಇದು ತುಂಬಾ ಇದಿದೆಯಲ್ಲ, ಅದನ್ನೆಲ್ಲ ನೋಡ್ಬೇಕಾದ್ರೆ ಇದಕ್ಕಾದ್ರೂ ಜನ ಬರ್ಲಿ ಮಾರೆ ಆ ತರ ಒಂದು ಭಯ ಇದೆ. ಮತ್ತೆ ಈ ಟೈಮಲ್ಲಿ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸೆನ್ಸರ್ ಆಗಿದೆ, ಅವ್ರು ಹೇಳಿರುವಂತ ಕೆಲವೊಂದು ಮಾತುಗಳು, ಸಿನಿಮಾ ನೋಡಿರೋ ಟೆಕ್ನಿಷಿಯನ್ ಅವರು, ನಮ್ ಟೀಮಲ್ಲಿ ನಾವು ಸಿನಿಮಾ ನೋಡಿ ನಮ್ಗೆ ಗೊತ್ತಾಗಿರುತ್ತೆ, ಅದು ಜಡ್ಜ್ಮೆಂಟ್ ಹೋಗಿರುತ್ತೆ. ಹೊಸಬ್ರು ಯಾರಾದ್ರೂ ಟೆಕ್ನಿಷಿಯನ್ ನೋಡಿದ್ರೆ ನಾನು ಸಿನಿಮಾನ ಎಂಜಾಯ್ ಮಾಡಿದೆ ಅಂತ ಹೇಳಿದ್ರೆ, ನಾನು ಕೆಲಸ ಮಾಡೋದನ್ನ ಬಿಟ್ಟು ನಾನು ಎಂಜಾಯ್ ಮಾಡಿದೆ ಅಂತ ಹೇಳಿದ್ರೆ ಅಷ್ಟೇ. ತುಂಬಾ ಖುಷಿ ಸಹ ಇದೆ, ಭಯ ಇದೆ. ನೀವು ಫಸ್ಟ್ ನೀವು ಎಲ್ಲ ಸ್ಕ್ರಿಪ್ಟ್ ಎಲ್ಲ ರೆಡಿ ಆಗಿ ಎಲ್ಲ ಇದ್ಮಾದ್ಮೇಲೆ ಫಸ್ಟ್ ಶಾರ್ಟ್ ಇಡಬೇಕಾದ್ರೆ ನಿಮ್ಮ ಸುತ್ತಮುತ್ತ ಜನ ಲೈಕ್ ನಿಮ್ಗೆ ಹೇಗೆ ಸಪೋರ್ಟ್ ಮಾಡಿದ್ರು? ಹೇಗಂದ್ರೆ ಇದು ಮೊದಲನೇ ಸಿನಿಮಾ ಅಂತ ನೀವು ಹೇಳಿದ್ರೆ, ನೀವು ಡೈರೆಕ್ಟ್ ಮಾಡ್ತಿರೋದು ಮೊದಲನೇ ಸಿನಿಮಾ, ಸೊ ಎಲ್ಲರೂ ಹೇಗೆ ನಿಮ್ಗೆ ಆ ಸಪೋರ್ಟ್ ಹೇಗಿತ್ತು ಸಿನಿಮಾ ಸೆಟ್ ಅಲ್ಲಿ? ತುಂಬಾ ದೊಡ್ಡ ಸಪೋರ್ಟ್ ಮಾಡ್ತಾರೆ. ಅಂದ್ರೆ ನಾನು ಹೇಳಿದಲ್ಲ, ರಂಗಭೂಮಿಯಿಂದ ಬಂದಿರೋದ್ರಿಂದ ನಾನು ಮಾಡಿರೋಂಥ ನಾಟಕಗಳನ್ನ ನೋಡಿದ್ದಾರೆ. ಅದು ನೋಡ್ಬೇಕಾದ್ರೆ ಅವರು ಹೇಳ್ತಿದ್ರು, ನಾನು ಫಸ್ಟ್ ನಾಟಕ ಆಕ್ಟ್ ಮಾಡ್ಬೇಕಾದ್ರೆ ನೀನ್ ಯಾವ್ದಾದ್ರು ಒಂದು ಒಳ್ಳೆ ಡ್ರಾಮಾ ಟೀಮಿಗೆ ನೀನು ಸೇರ್ಬೇಕು ಅಂತ ಹೇಳಿದ್ರು. ಅಲ್ಲಿ ನಾನು ಆಕ್ಟ್ ಮಾಡ್ಬೇಕಾದ್ರೆ ನೀನೊಂದು ಒಳ್ಳೆ ನಾಟಕ ಬರಿ ಅಂತ ಹೇಳಿದ್ರು. ತುಂಬಾ ಸಪೋರ್ಟ್ ಮಾಡ್ತಿದ್ರು. ನಾಟಕ ಮಾಡ್ಬೇಕಾದ್ರೆ ನನ್ನ ನಾಟಕ ನೋಡಿ ನಿಮಗೆ ಇದನ್ನ ಸಿನಿಮಾ ಮಾಡ್ಬೋದಿತ್ತು ಅಂತ ಹೇಳಿದ್ರು. ಅಂತ ಎಲ್ಲ ಗೆಳೆಯರೆ ಅದೇ ಅಲ್ಲಿಂದ ಎಲ್ಲ ಸಪೋರ್ಟ್ ಮಾಡಿದಾರಲ್ಲ, ಅವರೆಲ್ಲ ಜೊತೆಗಿದ್ದೇ ಈ ಸಿನಿಮಾಗೆ ಫಸ್ಟ್ ಡೇ ಇಂದ ಇಲ್ಲಿ ತನಕ ಕೂಡ ಅವರ ಸಪೋರ್ಟ್ ಇಂದಾನೆ ನಾನಿರೋದು. ನಿಮ್ಮ ಈ ಸಿನಿಮಾಗೆ ತುಂಬಾ ಒಳ್ಳೇದಾಗ್ಲಿ, ಇದು ಸಕ್ಸಸ್ ಸಿಗ್ಲಿ ಅಂತ ನಾನು ಕೇಳ್ತೀನಿ. ಥ್ಯಾಂಕ್ ಯು.